ರಂಜಾನ್ ಹಬ್ಬದ ಶುಭಾಶಯಗಳು. ಪ್ರಪಂಚಾದ್ಯಂತ ಮುಸ್ಲಿಂ ಬಾಂಧವರು ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಅಲ್ಲಾಹನ ಆಶೀರ್ವಾದ ಇರಲಿ. ಇವತ್ತು ದೇಶಗಳ ಮಧ್ಯದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು, ಆ ಸಮಸ್ಯೆಗಳು ಇತ್ಯರ್ಥ ಆಗಲಿ, ಪ್ರಾಣ ಹಾನಿ ಆಗ್ತಾ ಇರ್ತಕ್ಕಂಥದ್ದು ತಪ್ಪು ಹೋಗಲಿ. ಎಲ್ಲೋ ಒಂದು ಕಡೆಗೆ ಈ ಪ್ರಾಣ ಹಾನಿಯನ್ನು ಆಗ್ತಾ ಇರ್ತಕ್ಕಂಥ ತೊಂದರೆಯನ್ನು ದೇಶದ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ಅದು ಯಾರು ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದು ದೇವರೇ ಬಗೆಹರಿಸಬೇಕು. ಅಂಥ ಶಕ್ತಿಯನ್ನು ಪರಮಾತ್ಮ ಎಲ್ರಿಗೂ ಕೊಡಲಿ ಮತ್ತು ಎಂಥದೇ ಸಂದರ್ಭ ಬಂದಾಗಲೂ ಕೂಡ ಧೈರ್ಯದಿಂದ ಎದುರಿಸುವಂಥ ಶಕ್ತಿಯನ್ನು ಅವರ ಭಕ್ತರಿಗೆ ದಯಪಾಲಿಸಲಿ ಅಂತೇಳಿ ಅಲ್ಲನಲ್ಲಿ ಪ್ರಾರ್ಥನೆ ಮಾಡ್ತಾ, ಬಹುಶಃ ನಿರೀಕ್ಷೆಗಳು ಇವತ್ತು ಕೇವಲ ದೇಶದ ಮಧ್ಯದಲ್ಲಿ ಯುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಮನೆಯಲ್ಲೂ ಕೂಡ ಯುದ್ಧ. ಇವತ್ತು ಎಲ್ಲಿ ನೋಡಿದ್ರು ಕೂಡ ಬೆಲೆ ಏರಿಕೆ, ಅದು ತತ್ತರಿಸಿ ಹೋಗ್ತಾ ಇರ್ತಕ್ಕಂಥದ್ದು, ಜನ ಅತ್ಯಂತ ಸಂಕಷ್ಟಕ್ಕೊಳಗಾಗ್ತಾ ಇರ್ತಕ್ಕಂಥ ಸಂದರ್ಭಗಳು ಎದುರಿರಬೇಕಾದಾಗ ಇವತ್ತು ಆ ದೇಶವೇ ದೇವರೇ ನಮ್ಮನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಶಾಂತಿಯನ್ನು ನೆಲೆಸಲಿ ಮತ್ತು ಧರ್ಮ ಉಳಿಯಲಿ. ಮತ್ತು ಎಲ್ಲೋ ಒಂದು ಕಡೆಗೆ ಬಡವ ಶ್ರೀಮಂತ ಅಂತಕ್ಕಂಥ ವ್ಯತ್ಯಾಸ ಹೆಚ್ಚಾಗದಲ್ಲೇ ಇರ್ತಕ್ಕಂಥ ರೀತಿಯಲ್ಲಿ ಬಡವರನ್ನ ರಕ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಆಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಒಂದು ತಿಂಗಳ ಕಾಲ ಇವತ್ತು ಶರೀರ ಶುದ್ಧಿ ಮತ್ತು ಆತ್ಮಶುದ್ಧಿ ಎರಡನ್ನೂ ಕೂಡ ಒಟ್ಟಾಗಿ ಪ್ರಯತ್ನ ಪಟ್ಟು ಮಾಡಿದರೆ ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು 5 ವರ್ಷ 10 ವರ್ಷದ ಮಕ್ಕಳು ಕೂಡ ಆಚರಿಸ್ತಾ ಇರ್ತಕ್ಕಂಥದ್ದನ್ನು ಅದು ನನ್ನ ಮೆಚ್ಚುಗೆ ಇದೆ.